ನನ್ನ ಸಾವಿಗೆ ಬಂಗಾರಮ್ಮನೇ ಕಾರಣ. ಬಡ್ಡಿ ಕಟ್ಟೋಕ್ಕಾಗದೆ ಇದ್ದಿದ್ದು ನನಗೆ ಗೋಳಾಡಿಸ್ಬಿಟ್ರು. ಅದೇ ಅಮ್ಮನ ತಾಳಾಡ್ದೆ ನಾನು ಸಾಯ್ತೇವ್ನಿ. ಬಸಪ್ಪ, ಗೌರಕ್ಕ ಅಮ್ಮ ಅಳಬೇಡಿ. ವಸು, ನಮ್ಗೇನಾದ್ರೂ ಡಾಕ್ಟ್ರು ಟ್ವಿನ್ಸ್ ಆಗುತ್ತೆ ಅಂತ ಹೇಳಿದ್ರ? ಇಲ್ವಲ್ಲ, ಯಾಕೆ? ಹೌದಾ, ಹೇಳಿಲ್ವಾ? ಇಲ್ಲ, ಏನಾಯ್ತು ಚಂದ್ರು? ಬೈರಿ. ಹೋಗಿ ಚಂದ್ರು. ವಸು, ಗಂಟೆ ಕಾಲ್ ಮಾಡ್ತಿದ್ದಾನೆ. ಹಾಂ, ಹೇಳಿ ಗಂಟೆ. ಬಾಬಾ ಎಲ್ಲಿದ್ದೀರಾ? ವಸು ಜೊತೆ ಸ್ಕ್ಯಾನಿಂಗ್ ಬಂದಿದ್ದೆ. ಏನು ವಿಷಯ ಗಂಟೆ? ಅದು ಬಾಬಾ, ನಿಮ್ಮ ತವಸಿ ಅರ್ಜೆಂಟ್ ವಿಷಯ ಮಾತಾಡೋದಿತ್ತು, ಸಿಗ್ತೀರಾ? ನನ್ನ ಜೊತೆ ಮಾತಾಡ್ಬೇಕಿತ್ತ? ಸರಿ, ಎಲ್ಲಿಗೆ ಬರಬೇಕು? ಅದು ಬಾಬಾ ಅದೇ ನಮ್ಮ ಗದ್ದೆ ಐತಲ್ಲ, ಅಲ್ಲಿಗೆ ಬಂದ್ಬಿಡಿ. ಸರಿ ಗಂಟೆ. ಬಾಬಾ ತಂಗಿ ಹೆಂಗೊಳ್ಳೆ? ಹಾಂ ವಸು. ಅಣ್ಣಯ್ಯ, ಹೆಂಗಿದ್ಯಾವಾ? ಡಾಕ್ಟ್ರು ಮಗಿ ನೋಡಿ ಏನಂದ್ರು? ಮಗು ತುಂಬಾ ಆರೋಗ್ಯವಾಗಿದೆ ಅಂತ ಹೇಳಿದ್ರು. ಸರಿ ಅಣ್ಣಯ್ಯ, ಬಿಡು ಮಾಡ್ಕೊಂಡು ಮನೆ ಹತ್ರ ಬಾ. ಸರಿ ಅವ, ಬಾವನ್ನ ಬಿರ್ನೆ ಬರಕ್ಕೆ ಹೇಳು. ಆಯ್ತು. ಸರಿ ಅವ. ನಾವು ಒಳಗೆ ಬರಕ್ಕಿಲ್ಲ ಕಣವ, ದಿಗಲಾಯ್ತದೆ. ಯಾಕಮ್ಮ ಹೆದರ್ಕೋತಿದ್ದೀರಾ? ಬನ್ನಿ, ಪರವಾಗಿಲ್ಲ. ನೀನೇನ್ ಸುಳ್ಳು ಹೇಳ್ತಿಲ್ಲ ದಿಗ್ಲಾಗಕ್ಕೆ. ಅಪ್ಪಯ್ಯ ಹಿಂಗ್ ಮಾಡ್ಕೊಂಡಿರೋ ಇಸ್ಯನ ಏಳು. ಸರಿ, ನಿಮ್ಗೆ ಈಗಲೇ ಒಳಗೆ ಬರಕ್ಕೆ ಭಯ ಆಗ್ತಿದ್ರೆ ನಾನು ಮೊದಲು ಹೋಗಿ ಅತ್ತೆ ಹತ್ರ ಮಾತಾಡ್ತೀನಿ, ಆಮೇಲೆ ನಿಮ್ಮನ್ನ ಕರಿತೀನಿ. ಸರಿ ಕಣವ. ಸರಿ ಸ್ನೇಹ, ಹಂಗೆ ಮಾಡು. ವದಂಡ, ಈಗ ನಾವು ಹೋಯ್ತಾ ಇರೋದು ಮೈಲಾರ್ಪುರಕ್ಕೆ ತಾನೆ? ಹಾಂ ಮರೆ, ಅಲ್ಲಿ ಕಾರ್ಯಕ್ರಮ ಮುಗಿಸ್ಕೊಂಡು ಹೋಗ್ತಾ ಬೆಳ್ಳೂರು ಕ್ಲಾಸಲ್ಲಿ ಪಶುವೈದ್ಯ ಶಾಲೆ ಇದೆಯಲ್ಲ, ಅಲ್ಲಿ ಉಚಿತ ಔಷಧಿ ಕೊಡ್ತೀವಿ ಅಂತ ಹೇಳಿದ್ರಿ, ಅದಕ್ಕೆ ಅಲ್ಲಿ ಹೋಗ್ಬೇಕು ಮರೆ. ಸರ್ ನಡಿ. ಅತ್ತೆ ಒಂದು ನಿಮಿಷ, ನಾನು ನಿಮ್ಮ ಜೊತೆ ಮಾತಾಡಬೇಕು. ವದಂಡ, ತಡ ಆಗ್ತೈತೆ, ನಡಿ. ಅತ್ತೆ ಪ್ಲೀಸ್, ಮುಖ್ಯವಾದ ವಿಷಯ ಮಾತಾಡಬೇಕು. ಒಂದು 5 ನಿಮಿಷ ಕೊಡಿ ಅಷ್ಟೇ. ನಂಗೆ ತಡ ಆಗ್ತೈತೆ ಅಂತ ಹೇಳಿದ್ನಲ್ವಾ? ಇಷ್ಟಕ್ಕೂ ನಮ್ಮಿಬ್ಬರ ಮಧ್ಯೆ ಮಾತಾಡ ಅಂತ ಮುಖ್ಯವಾದ ವಿಚಾರ ಏನಿರ್ತೈತೆ ವದಂಡ? ಗೌರಿ ಬನ್ನಿ. ಅತ್ತೆ, ಇವರಿಬ್ರು ಯಾರು ಅಂತ ಗೊತ್ತಾ? ನೇರವಾಗಿ ಇಸಿಯಾಗಿ ಬಂದರೆ ಒಳ್ಳೇದು. ಇವರು ಪದ್ಮ ಅಂತ, ಅವರು ಅವ್ರ ಮಗಳು ಗೌರಿ. ಗೌರಿ ಅವ್ರ ತಂದೆ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಾರೆ. ಈಗ ಅವನ್ನ ICUನಲ್ಲಿ ಇಟ್ಟಿದ್ದಾರೆ. ಓ, ದುಡ್ಡು ಬೇಕಾನಿತ್ತ? ವದಂಡ, ಅವ್ರು ದುಡ್ಡು ಕೇಳಕ್ಕೆ ಬಂದಿಲ್ಲ, ನ್ಯಾಯ ಕೇಳಕ್ಕೆ ಬಂದಿದ್ದಾರೆ. ನ್ಯಾಯವ? ಇವ್ರ ಗಂಡ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೆ ನೀವೇ ಕಾರಣ ಅಂತ ಪತ್ರದಲ್ಲಿ ಬರೆದಿಟ್ಟು ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಿದ್ದಾರೆ. ಹುಚ್ಚುಚ್ಚು ಮಾತುಗಳೆಲ್ಲ ಬೇಡ. ನನ್ನ ಹೆಸರನ್ನ ಯಾರೋ ಬರೆದಿಟ್ಟು ಯಾಕೆ ಆತ್ಮಹತ್ಯೆ ಮಾಡ್ಕೊಳಕ್ ಹೋಯ್ತಾರೆ? ಯಾರಮ್ಮ ನೀನು? ಯೋಗನ ಹೇಳ್ತೋಳು. ಅಲ್ಲ ಅತ್ತೆ, ನೀವೀಗ ಗದರ್ಸಿದ್ರೆ ಯಾರು ತಾನೇ ನಿಮ್ಗೆ ಮುಖ ಕೊಟ್ಟು ಮಾತಾಡ್ತಾರೆ? ನೀವೀಗ ಗದರ್ಸಿ ಬದರ್ಸಿ ಮಾಡಿರೋದಕ್ಕೆ ಇವತ್ತೊಬ್ಬ ವ್ಯಕ್ತಿ ಸಾವು ಬದುಕು ಮಧ್ಯೆ ಹೋರಾಡ್ತಿರೋದು. ಅವ್ರು ಯಾರೋ ಆತ್ಮಹತ್ಯೆ ಮಾಡ್ಕೊಳಕ್ಕೆ ಕಾರಣ ನಾನು ಹೆಂಗಾಯ್ತೀನಿ? ನೀವು ಕೊಟ್ಟಿರೋ ದುಡ್ಡು ವಾಪಸ್ ಕೊಡೋಕ್ಕಾಗದೆ, ಬಡ್ಡಿ ಕಟ್ಟಕ್ಕಾಗದೆ ಅವ್ರು ಒದ್ದಾಡ್ತಿರ್ಬೇಕಾದ್ರೆ ನಿಮ್ಮ ಕಡೆ ಹುಡುಗರು ಹೋಗೋರು ಕಾಟ ಕೊಟ್ಟಿರೋದಕ್ಕೆ ಅವ್ರಿಗೆ ಹೀಗೆ ಮಾಡ್ಕೊಂಡಿರೋದು.
ನಾವು ಯಾರಿಗೂ ಬೆದರಿಕೆ ಹಾಕಿಲ್ಲ. ವಾದಂಡ ಇವ್ರ ಯಜಮಾನ್ರು ನಮ್ಮ ತವ ಹಣ ತಕೊಂಡವ್ರ ನೋಡು. ಏನಮ್ಮ ನಿಮ್ಮ ಯಜಮಾನ್ರ ಹೆಸರು? ಬಸಪ್ಪ. ಎಲ್ಲಿರೋದು? ಹೂವಿನ ಮಾರ್ಕೆಟ್ ತವ. ಹೌದಮ್ಮರೆ, ಈ ಅಮ್ಮನ ಗಂಡ ಮಗಳ ಮದುವೆಗೆ ಅಂತ 2 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದಾರೆ. ಆದರೆ 6 ತಿಂಗಳಿಂದ ಬಡ್ಡಿ ಕಟ್ಟಿಲ್ಲ ಅಮ್ಮರೆ. ಬಡ್ಡಿ ವಸೂಲಿಗೆ ಯಾರವಾಗಿದ್ದು? ಮಾಚ ಹೋಗಿದ್ದ ಮರೆ. ಅವನೇನು ಹಂಗೆಲ್ಲ ಧಮಕಿ ಹಾಕಿಲ್ಲ ಮರೆ. ಆಗಿದ್ದಿದ್ರೆ ನನಗೇನಾರು ಹೇಳಿರೋರು. ಪದ್ಮಮ್ಮ, ನಿನ್ನ ಗಂಡ ಕುಡ್ದು ತೋರಾಡ್ತಿರ್ತಾನೆ. ವಾ, ಹಂಗಾರೆ ಕುಡ್ಕೊಂಡು ಅವನೇ ಯೋನ ಮಾಡ್ಕೊಂಡಿರ್ಬೇಕು. ಅದನ್ನ ಇವಳು ನನ್ನ ತಲೆ ಕಟ್ಟವಳೆ. ಇಲ್ಲ ಅತ್ತೆ, ನಾನು ನಿಜಾನೇ ಹೇಳ್ತಿದ್ದೀನಿ. ನೀವು ಹೀಗೆ ಬಡ್ಡಿ ವಸೂಲಿ ಮಾಡ್ತಿರೋದ್ರಿಂದ ಎಷ್ಟೋ ಜನ ತೀರ್ಸಕ್ಕಾಗದೆ ಒದ್ದಾಡ್ತಿದ್ದಾರೆ ಗೊತ್ತಾ? ಸಾಲ ತೀರ್ಸಕ್ಕಾಗಕ್ಕಿಲ್ಲ ಅಂದ್ಮ್ಯಾಕೆ ನಮ್ಮ ಮನೆ ಒತ್ಲೆ ತುಳಿಬಾರ್ದು. ಸಾಮರ್ಥ್ಯ ಇರೋರ್ಗಷ್ಟೇ ಸಾಲ ಕೊಡೋದು. ಆಮ್ಯಾಕೆ ಸಾಲ ತೀರಿಸ್ಲಿಲ್ಲ ಅಂದರೆ ಅದನ್ನ ವಸೂಲಿ ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಹಣ ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಇದೊಂದೇ ದಾರಿ ಅಲ್ಲ ಅತ್ತೆ. ಹಿಂಗೆ ಹಣ ಮಾಡ್ಕೊಳ್ಳೋ ಗೊತ್ತಿ ನನಗಿನ್ನೂ ಬಂದಿಲ್ಲ. ನಾಲ್ಗೆ ಐತೆ ಅಂತ ಚೂರಿ ಹಂಗೆ ಬಳಸಕ್ಕೆ ಮಾಡಿದ್ರೆ ಮೊಂಡ್ ಮಾಡ್ಬೇಕಾಗ್ತೈತೆ. ಹುಷಾರ್. ನೋಡಿ ಅತ್ತೆ, ನಾನು ನಿಮ್ಮ ಜೊತೆ ಜಗಳ ಆಡಕ್ಕೆ ಬಂದಿಲ್ಲ. ನೀವು ಮಾಡ್ತಿರೋ ಬಡ್ಡಿ ವ್ಯವಹಾರದಿಂದ ಎಷ್ಟೋ ಜನರಿಗೆ ತೊಂದರೆ ಆಗ್ತಿದೆ ಅಂತ ಹೇಳ್ತಿದ್ದೀನಿ ಅಷ್ಟೇ. ಆದಷ್ಟು ಬೇಗ ಈ ವ್ಯವಹಾರನ ಬಿಟ್ಬಿಡಿ, ನಿಮಗೂ ಒಳ್ಳೇದೆ. ನೀನು ಹೇಳ್ಬಿಟ್ಟೆ ಅಂತ ನಾನು ಬಿಟ್ಬಿಡ್ಬೇಕಾ? ಬುಡಾಕಿಲ್ಲ ಅಂದರೆ ಕಾನೂನು ಪ್ರಕಾರ ಏನು ಕ್ರಮ ತಗೋಬೇಕೋ ಅದನ್ನ ತಗೋಬೇಕಾಗತ್ತೆ. ಅದ್ಯೋನ್ ಮಾಡ್ಕತ್ಯ ಮಾಡು. ಬದಣ್ಣ ನಡಿ. ಆಸ್ಪತ್ರೆ ಖರ್ಚಿಗೆ ನಾನು ಹಣ ಬೇಕಾಗಿತ್ತಾ? ಅವ್ರಿಗೆ ಬೇಕಿದ್ರು ದಯವಿಟ್ಟು ನೀವು ಮಾತ್ರ ಕೊಡಬೇಡಿ. ನೀವು ದುಡ್ಡು ಕೊಟ್ಟರು ಬಡ್ಡಿಗೆ ಅಲ್ವಾ ಕೊಡೋದು, ಅದನ್ನ ಕಟ್ಟೋ ಶಕ್ತಿ ಅವ್ರಿಗಿಲ್ಲ. ಸಹನಾ, ಇನ್ನೂ ಎಷ್ಟೊತ್ತು ಅಂತ ಮೌನವಾಗಿರಬೇಕು ಅನ್ಕೋತೀಯ? ಮಾತಾಡೋಕ್ಕೆ ಏನೂ ಇಲ್ಲ ಅಣ್ಣಯ್ಯ. ಆದರೆ ಈ ವಿಷಯ ನಿಮ್ತವು ಯೋಳಿ ಅಂತ ಗೊತ್ತಾಯ್ತಾ ಇಲ್ಲ. ಸರಿ, ಏನು ವಿಷಯ ಮೊದಲು ಹೇಳು. ನೀವು 8 ಜನಕ್ಕೆ ಸೋಡಾ ಚೀಟಿ ಕೊಡಿಸಿದ್ದೀರಾ? ಯೂಶ್ವಲಿ ನಾನು ಡಿವೋರ್ಸ್ ಕೇಸ್ನ ಹ್ಯಾಂಡ್ಲ್ ಮಾಡಲ್ಲ. ರೀಸನು ತುಂಬ ಸ್ಟ್ರಾಂಗ್ ಆಗಿದ್ದರೆ ಅಥವಾ ಅವರಿಬ್ಬರು ಬೇರೆ ಆದರೆ ಚೆನ್ನಾಗಿರ್ತಾರೆ ಅಂತ ಅನಿಸಿದ್ರೆ ಮಾತ್ರ ಕೇಸ್ನ ಹ್ಯಾಂಡ್ಲ್ ಮಾಡ್ತೀನಿ. ಅಂದರೆ ಉದ್ದೇಶ ಕಾರಣ ಸರಿಯಾಗಿದ್ದರೆ ಸೋಡಾ ಚೀಟಿ ಕೊಡಿಸ್ತೀಯಾ ಅಲ್ವಾ ಅಣ್ಣಯ್ಯ? ಅಲ್ಲ ಭಾವಂತವ ಈ ವಿಷಯಾಗಿ ಮಾತಾಡ್ತಿದ್ದೀರಾ? ನೀವು ಅದೇನೋ ಮುಖ್ಯವಾದ ವಿಷಯ ಮಾತಾಡ್ಬೇಕಂದ್ರೆ? ಹ್ಞೂ, ಮುಖ್ಯವಾದ ವಿಚಾರನೇ. ಅದಕ್ಕೆ ಅಣ್ಣಯ್ಯನ ಬರೋಕ್ಕೆ ಹೇಳಿದ್ದು. ಸರಿ, ಇಲ್ಲಿಗೆ ನನ್ನ ಕರೆಸಿದ ವಿಷಯ ಏನು ಅಂತ ಹೇಳು. ನನಗೆ ಮತ್ತು ಮೇಸ್ಟ್ರಿಗೆ ನೀನೇ ಸೋಡಾ ಚೀಟಿ ಕೊಡಿಸ್ಬೇಕು. ವಾಟ್? ಡಿವೋರ್ಸಾ? ಅದಕ್ಕೆ ನಿನ್ನ ಬರೋಕ್ಕೆ ಹೇಳಿದ್ದು. ಸಹನಾ, ಸರಿಯಾಗಿ ಯೋಚನೆ ಮಾಡಿ ಮಾತಾಡ್ತಿದ್ಯಾ ತಾನೆ? ಆತರಪಟ್ಟು ನಿರ್ಧಾರ ತಗೋಬೇಡ ಸಹನಾ. ಈಗ ನನ್ನ ಲೈಫೇ ನೋಡು. ನಾನು ವಸ್ತು ತುಂಬ ಚೆನ್ನಾಗಿರ್ತೀವಿ ಅಂತ ಅಂದ್ಕೊಂಡಿದ್ವಾ? ಈಗ ಚೆನ್ನಾಗಿದ್ದೀವಲ್ಲ, ಹಾಗೆ ನಿನ್ನ ಲೈಫಲ್ಲಿ ಎಲ್ಲ ಸರಿ ಹೋಗುತ್ತೆ. ಸ್ವಲ್ಪ ವೇಟ್ ಮಾಡು ಅಷ್ಟೇ. ಒಂದು ವೇಳೆ ನೀನು ಹೇಳ್ದಂಗೆ ನನ್ನ ಜೀವನ ಏನಾದರೂ ಸರಿ ಹೋದರೆ ಆ ಜೀವನ ನನಗೆ ಬೇಕಾಗಿಲ್ಲ ಅಣ್ಣಯ್ಯ. ನೀವು ವಸು ಒಂದಾಯ್ತಿರೋ ಅನ್ನೋ ಆಸೆ ನಿಮಗಿತ್ತು, ಒಂದಾಗ್ತಿರೋ ಅನ್ನೋ ನಂಬಿಕೆನೂ ಇತ್ತು. ಆದರೆ ನನ್ನ ಜೀವನ ಹಂಗಲ್ಲ ಅಣ್ಣಯ್ಯ.
ಮೇಸ್ರನ್ನ ನಂಬಿ ನಾನು ಆ ಮನೆ ಕಾಲಿಟ್ಟಿದ್ದೆ. ಆದರೆ ಅವ್ರಿಗೆ ನನ್ನ ಮ್ಯಾಕೆ ನಂಬಿಕೆನೇ ಇಲ್ಲ. ಅವ್ವ ಹೇಳ್ದಂಗೆ ಕೇಳೋದೊಂದು ಬಿಟ್ರೆ ಬೇರೆ ಏನೂ ಇರಲಿಲ್ಲ. ಅವ್ರನ್ನ ಯಾಕೆ ಲಗ್ನ ಹಾಕ್ಬೇಕಿತ್ತು ಹೇಳು? ಅದೇನಿದ್ರು ಮಾತಾಡಿ ಬಗೆಹರಿಸ್ಬೋದಲ್ವೇ? ಬೇಕಾಗಿಲ್ಲ. ನಾನು ಅವ್ರನ್ನ ನಿನ್ನೆ ಮೊನ್ನೆಯಿಂದ ನೋಡಿ ಹೇಳ್ತಿಲ್ಲ. ಸಹನಾ, ಅಣ್ಣಯ್ಯ, ನೀವು ಯೋನೇ ಹೇಳಿದ್ರು ನಾನು ನಿರ್ಧಾರ ಮಾಡಾಗೈತೆ. ನಾನಿನ್ನ ಇಲ್ಲಿ ಕರ್ಸಿದ ಕಾರಣನೇ ಅವ್ರಿಗೆ ಸೋಡಾ ಚೀಟಿ ಕಳ್ಸೋಕ್ಕೆ ಅದೇನು ವ್ಯವಸ್ಥೆ ಮಾಡ್ಕೋಬೇಕೋ ಮಾಡ್ಕೊಳ್ಳಿ ಅಂತ. ಬನ್ನಿ ಇನ್ಸ್ಪೆಕ್ಟರ್ ಸರ್. ಸ್ನೇಹ, ಪೊಲೀಸ್ ಯಾಕೆ ಮನೆಗೆ ಬಂದಿದ್ದಾರೆ? ರಾಧಾ, ಅತ್ತೆ ಎಲ್ಲಿ? ಈಗ ಬರ್ಬೋದು, ಆದರೆ ಇವ್ರು ಯಾಕೆ ಮನೆಗೆ ಬಂದಿದ್ದಾರೆ? ಅಮರ ನೋಡಿ ಪೊಲೀಸು. ನಮ್ಮ ಮನೆ ಒಳಿಕೆ ಕಾಕಿ ಬರಂಗಿಲ್ಲ ಅಂತ ಗೊತ್ತಿದ್ರು ಇವ್ರನ್ನ ಒಳಗೆ ಬಿಟ್ಟಿದ್ದು ಯಾರು? ಅವ್ರಾಗ ಅವರೇ ಬಂದಿಲ್ಲ ಅತ್ತೆ, ನಾನೇ ಕರೆದಿರೋದು. ನಮಗೂ ಏನು ಕಂಡ್ಕೊಂಡವ್ರ ಮನೆಗೆ ಸುಮ್ಮನೆ ನುಗ್ಗಬೇಕು ಅನ್ನೋ ಆಸೆ ಇಲ್ಲ. ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಸ್ಟೇಷನಿಗೆ ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಇನ್ಸ್ಪೆಕ್ಟರ್, ನೀವು ಯಾರ ಮುಂದೆ ನಿಂತು ಏನು ಮಾತಾಡ್ತಿದ್ದೀರಾ ಅನ್ನೋದು ಗೊತ್ತಿದೆ ತಾನೆ? ನಮ್ಮತ್ತೆ ಏನು ಮಾಡಿದ್ದಾರೆ ಅಂತ ನೀವು ಅವ್ರನ್ನ ಅರೆಸ್ಟ್ ಮಾಡ್ತಿದ್ದೀರಾ? ಕಂಪ್ಲೇಂಟ್ ಕೊಟ್ಟವರು ಇಲ್ಲೇ ಇದ್ದಾರಲ್ಲ, ಅವ್ರನ್ನೇ ಕೇಳಿ. ಇವಳು ಹೇಳಿದ ತಕ್ಷಣ ಯಾವ ಆಧಾರ ಇಟ್ಕೊಂಡು ನಮ್ಮ ಅತ್ತೆನ ಕರ್ಕೊಂಡು ಹೋಗ್ತಿದ್ದೀರಾ? ಪ್ರೀ ಕೋದಂಡ, ಈ ಮನೆಯಲ್ಲಿ ಎಲ್ಲರೂ ಅತಿ ಬುದ್ಧಿವಂತರ ಇಲ್ರಿ. ನೋಡಿ, ನೀವು ಕೇಳಿದ್ದಕ್ಕೆಲ್ಲ ಹೇಳಬೇಕು ಅನ್ನೋ ಅವಶ್ಯಕತೆ ನನಗಿಲ್ಲ. ಆದರೂ ನಿಮ್ಮ ಕ್ಯೂರಿಯಾಸಿಟಿಗೋಸ್ಕರ ಹೇಳ್ತಾ ಇದ್ದೆ. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟಂಥ ಬಸಪ್ಪ ಅನ್ನೋ ವ್ಯಕ್ತಿ ಬಂಗಾರಮ್ಮನವ್ರ ಹೆಸರು ಬರೆದು ಬಡ್ಡಿ ಕಟ್ಟೋಕ್ಕಾಗದೆ ಈ ಕೆಲಸ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಅಂದರೆ ನನ್ನ ಸಾವಿಗೆ ಬಡ್ಡಿ ಬಂಗಾರಮ್ಮನವರೇ ಕಾರಣ ಅಂತ ಹೇಳಿದ್ದಾರೆ. ಸೊ ಕಾನೂನಿನ ಪ್ರಕಾರ ಇದು ತುಂಬ ದೊಡ್ಡ ಸಾಕ್ಷಿ. ಇಷ್ಟು ಸಾಕು ನನಗೆ ಇವರನ್ನು ಅರೆಸ್ಟ್ ಮಾಡೋದಕ್ಕೆ. ಗೊತ್ತಾಯ್ತಾ? ಸುಳ್ಳು ಸಾಹೇಬ್ರೆ, ಅವನು ನಮ್ಮ ಹತ್ರ ದುಡ್ಡು ತಗೊಂಡಿರೋದಿಟ್ಟ. ಆದರೆ ನಾವ್ಯಾರೂ ಅವನಿಗೆ ಬೆದರಿಕೆ ಹಾಕಿಲ್ಲ. ಅವನು ದುಡ್ಡು ಕೂಡ ತಡವಾದರೆ ನಾವು ಸ್ವಲ್ಪ ಜೋರಾಗಿ ಮಾತಾಡಿರ್ಬೋದು ಆಟೆಯ. ಆದರೆ ಜೀವಕ್ಕೆ ತೊಂದರೆ ಆಗೋ ಥರ ನಾವ್ಯಾರೂ ನಡ್ಕೊಂಡಿಲ್ಲ. ಇವಾಗ ನೀವು ಶುರು ಮಾಡ್ತಾ ಇದ್ದೀರಾ. ನಾಗವೇಣಿ, ಕರ್ಕೊಂಡೋಗ್ರಿ ಅವ್ರನ್ನ. ಒಂದು ನಿಮಿಷ ಅತ್ತೆ, ನೀವು ನನ್ನ ಮಾತು ಮೀರಿ ನಿಂಗೆ ಏನು ಬೇಕೋ ಮಾಡ್ಕೊ ಹೋಗು ಅಂತ ಅಂದ್ರಲ್ಲ, ಅದಕ್ಕೆ ನಾನು ಕಾನೂನು ಪ್ರಕಾರ ಈ ನಿರ್ಧಾರ ತಗೋಬೇಕಾಗಿ ಬಂತು. ಆದರೆ ನಿಜವಾಗ್ಲೂ ನಾನು ಯಾವುದೇ ದ್ವೇಷಕ್ಕೆ ಈ ಥರ ಮಾಡ್ತಿಲ್ಲ. ಈಗಲೂ ನೀವು ಒಂದು ಮಾತು ಹೇಳಿ, ನೀವು ಈ ಬಡ್ಡಿ ವ್ಯವಹಾರ ಎಲ್ಲ ಬಿಟ್ಬಿಡ್ತೀರಾ ಅಂತ. ನಾನು ಈಗಲೇ ನನ್ನ ಕಂಪ್ಲೇಂಟ್ನ ವಾಪಸ್ ತಗೋತೀನಿ. ನಿನ್ನ ಭಿಕ್ಷೆ ನನಗೆ ಬೇಕಾನಿಲ್ಲ. ಅತ್ತೆ, ನೀವೇನು ತಪ್ಪು ಮಾಡಿಲ್ಲ. ಇವ್ರು ಯಾಕೆ ನಿಮ್ಮನ್ನು ಅರೆಸ್ಟ್ ಮಾಡಬೇಕು? ಮಾವಯ್ಯ, ಮಾವಯ್ಯ ಬೇಗ ಬನ್ನಿ, ನೋಡಿ ಅತ್ತೆನ ಅರೆಸ್ಟ್ ಮಾಡ್ತಿದ್ದಾರೆ.
ಏನಾಗ್ತೈತಿ ಬಂಗಾರ? ಏನಿದು? ಮಾವಯ್ಯ, ಈ ಸ್ನೇಹನೇ ಅತ್ತೆ ಮೇಲೆ ಕಂಪ್ಲೇಂಟ್ ಕೊಟ್ಟು ಅರೆಸ್ಟ್ ಮಾಡಿಸ್ತಿರೋದು. ಅತ್ತೆ, ಇಲ್ಲ ಸಹನ, ನನಗೆ ನೀನು ಹೇಳ್ದಂಗೆ ಮಾಡೋಕ್ಕಾಗಲ್ಲ. ಅಣ್ಣಯ್ಯ, ಬೇರೆ ಯಾರಾದರೂ ನಿಂತವು ಹಿಂಗೆ ಕಷ್ಟ ಹೇಳ್ಕೊಂಡು ಬಂದಿದ್ರೆ ಅವ್ರಿಗೂ ನೀನು ಹಿಂಗೆ ಮಾಡ್ತಿದ್ದ? ಸಹನ, ಇಷ್ಟೇ ದೊಡ್ಡ ಡಾಕ್ಟರ್ ಆದರೂ ಅವ್ರ ಮನೆಯವ್ರಿಗೆ ಸರ್ಜರಿ ಮಾಡಲೇಬೇಕು ಅಂತ ಬಂದಾಗ ಅವನ ಮನಸ್ಸು ಹೇಗೆ ಒದ್ದಾಡುತ್ತೋ ಹಾಗೆ ನೀನು ನನ್ನ ತಂಗಿ ಆಗಿರೋದ್ರಿಂದ ನಿನ್ನ ಜೀವನ ಚೆನ್ನಾಗಿರಬೇಕು ಅಂತ ನನ್ನ ಮನಸ್ಸು ಬಯಸುತ್ತೆ. ಕ್ಷಮಿಸು ಸಹನ, ಈ ಕೆಲಸ ನನ್ನಿಂದ ಆಗಲ್ಲ. ಹೌದು ಸವನ ಅವರೇ, ಬಗೆಹರಿದಿರೋಂಥ ಸಮಸ್ಯೆ ಯಾವುದೈತೆ ಹೇಳಿ? ಈ ದಿನ ನೀವು ಆ ಮನೆಯಾಗ ಕಷ್ಟಪಟ್ಟಿದ್ಕಿಂತ ಮೇಷ್ಟ್ರ ತಾವು ಒಂದು ಸರಿ ಕುಂತು ಮಾತಾಡಿ ಬಗೆಹರಿಸ್ಕೊಳ್ಳೋದೇನು ಕಷ್ಟ ಹಾಕಿಲ್ಲ. ಇಡೀ ಪ್ರಪಂಚದಾಗೆ ನೀನು ಯಾರನ್ನ ಕಾಲು ಬೇಕಾದರೂ ಇಟ್ಕೊ ಅಂತ ಕೇಳು, ನಾನು ಕಾಲು ಇಟ್ಕೊಂಡ್ಬಿಡ್ತೀನಿ. ಆದರೆ ನಾನು ಪಿರುತಿ ಮಾಡ್ದವ್ನ ಮುಂದೆನೇ ನನ್ನ ನಂಬಿ ಅಂತ ಕೇಳ್ಕೊಳ್ಳೋದಕ್ಕಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಅಣ್ಣಯ್ಯ. ಸಹನ, ಈಗ ನಾನು ಏನೇ ಹೇಳಿದ್ರು ಕೇಳೋ ಸ್ಥಿತಿಲಿ ನೀನು ಇಲ್ಲ ಅನ್ಸುತ್ತೆ. ಅವನ ಬೇರೆ ಇನ್ನೂ ಇಸ ಹೇಳಿಲ್ಲ ಅಲ್ವೇ? ಅವ್ವ ಇದಕ್ಕೆ ಒಪ್ಪಕ್ಕಿಲ್ಲ ಅಂತಾನೆ ನನ್ನ ಅಣ್ಣಯ್ಯನ ಕರೆಸಿದ್ದು. ಒಂದು ಪಕ್ಷ ಅವ್ವ ಒಪ್ಕೊಂಡ್ರು, ನಾನಂತೂ ಇದಕ್ಕೆ ಒಪ್ಪಕ್ಕಿಲ್ಲ. ಇದೇ ನನ್ನ ನಿರ್ಧಾರ. ಸಹನ, ಅವಂಗೆ ಒಪ್ಪಿಗೆ ಇಲ್ಲ ಅಂದ್ರೆ ನಾನು ಈ ಕೆಲಸ ಮಾಡಿದ್ರೆ ನಾನು ಅವಂಗೆ ವಿರುದ್ಧವಾಗಿ ಇದ್ದೀನಿ ಅಂತ ಅಲ್ವಾ? ನೀನು ಹೇಳೋದು ಸರಿನೇಯ, ಆದರೆ ಹಲೋ ದೊರೆ, ಎಲ್ಲಿದ್ದೀರಾ? ಏನಾಯ್ತು? ಯಾಕೆ ಅಡನ್ ಗಾಬರಿನಾಗಿದ್ದೀರಾ? ಅಮ್ಮ ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ, ಬೇಗ ಬನ್ನಿ. ಬಾವಾ, ನನಗೋಸಿ ಕೆಲಸ ಐತೆ, ನಾನು ಆಮೇಲೆ ಸಿಗ್ತೀನಿ. ಸಣ್ಣ ಸಿಗ್ತೀನಿ. ಗಂಟಿ, ನೀನು ಕೈಗೆ ಹಾಕಿರೋ ಬೇಡಿ ತೆಗಿ ಅಂತೀಯ. ಯಾಕೆ? ನಿನಗೆ ಈ ವಿಷಯ ಗೊತ್ತೇ ಇಲ್ವಾ? ಅಲ್ಲ, ನೀವು ಗಂಡ ಹೆಂಡತಿ ಒಬ್ರ ಜೊತೆ ಒಬ್ರು ಮಾತಾಡೋದೇ ಇಲ್ವೇನು ಮನೇಲಿ? ಯಾಕೆ ಹಿಂಗೆ ಮಾಡಿದ್ರಿ? ಕಾರಣ ಇಲ್ಲದೆ ನಾನೇನು ಮಾಡಲ್ಲ ಶ್ರೀ. ಜೈಲಿಗೆ ಹಾಕೋಂಥ ತೆಪ್ಪು ನಮ್ಮವ್ವ ಮಾಡೋಕ್ಕಿಲ್ಲ ಅಂತ ನಿಮಗೆ ಗೊತ್ತಿಲ್ವೇ? ಹಾಗಾದ್ರೆ ಇವ್ರಪ್ಪನ ಜೀವಕ್ಕೆ ಬೆಲೆನೇ ಇಲ್ವಾ? ಅದನ್ನೆಲ್ಲ ಆಮೇಲೆ ಕುಂತು ತೀರ್ಮಾನ ಮಾಡಮ್ಮ. ಇದನ್ನ ಈಗಲೇ ನಿಲ್ಲಿಸ್ಬಿಡು. ಸ್ನೇಹ, ಅತ್ತೆಗಿಂತ ನಿನಗೆ ಬೇರೆಯವ್ರ ಮಾತೇ ಹೆಚ್ಚಾಯ್ತಾ? ನಾನು ಯಾಕೆ ಹೀಗೆ ಮಾಡ್ತಿದ್ದೀನಿ ಅಂತ ನಿಮ್ಗೆ ಯಾರಿಗೂ ಅರ್ಥನೇ ಆಗ್ತಿಲ್ವಾ? ಅಥವಾ ಅರ್ಥ ಆದ್ರೂ ಬೇರೆಯವ್ರ ಜೀವಕ್ಕೆ ಬೆಲೆನೇ ಇಲ್ಲ ಅಂತನಾ? ಶ್ರೀ, ಈ ಬಡ್ಡಿ ವ್ಯವಹಾರದಿಂದ ಎಷ್ಟೋ ಜನರಿಗೆ ತೊಂದರೆ ಆಗ್ತಿದೆ ಗೊತ್ತಾ? ಇವತ್ತೇನಾದ್ರೂ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರು ಒಬ್ರು ಜೀವನೇ ಹೋಗಿರೋದು. ಅದ್ರ ಬಗ್ಗೆ ನಿಮ್ಗೇನು ಯೋಚನೆ ಇಲ್ವಾ ಶ್ರೀ?
ಅದನ್ನೆಲ್ಲ ಆಮ್ಯಾಗ ಮಾತಾಡೋಮಂತ ಅಪ್ಪಯ್ಯ ಹೇಳಿದ್ರಲ್ವಾ. ಹೌದು ಸ್ನೇಹ, ಅತ್ತ ಮೇಲೆ ಕೊಟ್ಟಿರೋ ಕಂಪ್ಲೇಂಟ್ನ ದಯವಿಟ್ಟು ವಾಪಸ್ ತಗೋ. ಬೇಕಾದ್ರೆ ನಿನ್ ಕಾಲಿಗೆ ಬೀಳ್ತೀನಿ. ಅತ್ತೆ, ನೀವೇನು ತಪ್ಪು ಮಾಡಿಲ್ಲ ಅತ್ತೆ. ಸ್ನೇಹನ ನಿಮ್ಮನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡ್ತಿದ್ದಾಳೆ. ಸಾಕು, ಇವಾಗ ನಾನು ನನ್ನ ಕೆಲಸ ಮಾಡ್ತೀನಿ. ಬೇರೆ ಏನೇ ಹೇಳೋದಾದ್ರು ಕೋರ್ಟಿಗೆ ಬಂದು ಹೇಳಿ. ಕರ್ಕೊಂಬಂದ್ರಿ. ತೀರಾ ಅಡ್ಡಿ ಮಾಡಕ್ಕೆ ಬಂದರೆ ಹಿಂದೆ ಮುಂದೆ ನೋಡದೆ ನಿನ್ನೂ ಎತ್ತಾಕೊಂಡು ಹೋಗ್ಬೇಕಾಗತ್ತೆ. ಬೇಡ ಕಂಟಿ,